ನಮಸ್ತೆ ಮ್ಯಾಮ್. ನಮಸ್ತೆ. ನಾನ್ ನಿಮ್ಮ ಹತ್ರ ರೇಖಿ ತಗೊಂಡಿದೀನಿ, ಬಟ್ ನಂಗೆ ರೇಖಿ ಪ್ರಾಕ್ಟೀಸ್ ಮಾಡುವಾಗ ಇವತ್ ಬೇಡ, ನಾಳೆ ಬೇಡ, ನಾಳೆ ಮಾಡೋಣ ಯಾವಾಗ ರೇಖಿ ಪ್ರಾಕ್ಟೀಸ್ಗೆ ಅಂತ ಕೂತ್ಕೊಂಡ್ರೆ ಅಯ್ಯೋ ಇವತ್ ಬೇಡ, ಇವತ್ತೊಂದು ಎಕ್ಸ್ಕ್ಯೂಸ್ ಕೊಟ್ಬಿಡೋಣ, ನಾಳೆಯಿಂದ ಶುರು ಮಾಡೋಣ ಅಂತ ಹಿಂಗ್ ಮುಂದೆ ಹೋಗ್ತಿದೆ ಹೊರ್ತು ಕಾನ್ಸಂಟ್ರೇಟ್ ಆಗಿ ಕುತ್ಕೊಳಕ್ಕೆ ಆಗ್ತಿಲ್ಲ. ಒಂದಿನ ಕುತ್ಕೊಂಡ್ರೆ ನಾಳೆ ದಿನ ಅದೇ ಟೈಮಿಗೆ ಕೂರೋಣ ಅಂದ್ರೆ ಅದು ಆಗದೇ ಇಲ್ಲ. ಅದು ಯಾಕೆ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಕೇಳಿದ್ದು ಮ್ಯಾಮ್. ಒಂದು ನಾನ್ ಇವತ್ ಮಾಡಿದ ಟೈಮಲ್ಲೇ ನಾಳೆನೂ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಡಿ. ಓಕೆ, ಇವತ್ ಮಾಡಿದ್ದೀರಾ, ಈಗ 9 ಗಂಟೆಲಿ ಮಾಡಿದ್ರಿ ಅಂತ ಅಂದ್ರೆ ನಾಳೆ 9 ಗಂಟೆಲೆ ಮಾಡ್ಬೇಕು ಅಂತ ನೀವೇನು ಫಿಕ್ಸ್ ಆಗ್ತೀರಾ? 9 ಗಂಟೆ ಲೇಟ್ ಆಯ್ತು ಅಂತ ಅಂದ್ರೆ ಆ ದಿನ ಫುಲ್ ನೀವು ಮಾಡೋದೇ ಇಲ್ಲ, ಮಿಸ್ ಆಗೋಯ್ತು ಆ ಟೈಮು, ಸೊ ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಇನ್ನ ಅಂತ ಅನ್ಬಿಟ್ಟು. ಅಂಡ್ ಆ ರೇಖಿ ಪ್ರಾಕ್ಟೀಸ್ ಮಾಡೋದು ಎಲ್ಲರಿಗೂ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ರು. ರೇಖಿ ಪ್ರಾಕ್ಟೀಸ್ ಮಾಡೋಕೆ ಕೂತು ಮಾಡೋದೇ ಒಂದು ಸಾಧನೆ, ಅದನ್ನೇ ನಾವು ಸಾಧನೆ ಅಂತ ಕರೆಯೋದು. ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳ್ತಾ ಇದಾರೆ. ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಮ್ಯಾಮ್ ವಾಯ್ಸ್. ಅದೇ ಒಂದು ಸಾಧನೆ. ರೇಖಿ ಅಷ್ಟು ಈಸಿಯಾಗಿ ಸಿಗತ್ತೆ ಒಂದು, ಮತ್ತೆ ನೀವ್ ಅದನ್ನ ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ರೇಖಿಗೆ ದೀಕ್ಷೆ ಎಷ್ಟು ಇಂಪಾರ್ಟೆಂಟೋ ನಿಮ್ಮ ಪ್ರಾಕ್ಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ರೇಖಿ ಕಲಿಬೇಕು ಅಂತ ಹೇಳಿದ ತಕ್ಷಣ ನಾವು ಫಸ್ಟ್ ಹೇಳೋದೇ ನಿಮಗ್ ತಾಳ್ಮೆ ಇರ್ಬೇಕು, ಪ್ರಾಕ್ಟೀಸ್ ಮಾಡೋಕ್ ಇಂಟ್ರೆಸ್ಟ್ ಇರ್ಬೇಕು. ನಿಮ್ಗೆ ರೇಖಿ ಬಗ್ಗೆ ನಂಬಿಕೆ ಇರ್ಬೇಕು ಅಂತ ಇಲ್ಲ. ನಂಬಿಕೆ ಇಲ್ಲ, ನಾನು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡಕ್ಕೆ, ಚೆಕ್ ಮಾಡಕ್ಕೆ ಅಂತಾನೆ ಮಾಡಿದೀನಿ ಅಂತಾನೆ ನೀವು ಪ್ರಾಕ್ಟೀಸ್ ಮಾಡಿ. ಬಟ್ ಪೇಶನ್ಸ್ ಇರ್ಲಿ, ತಾಳ್ಮೆ ಇರ್ಲಿ. ರಿಸಲ್ಟ್ ಇವತ್ತೇ ಬೇಕು ಅನ್ನೋ ಆತುರ ಬೇಡ. ಹಾಗೇನೆ ಇಂಟ್ರೆಸ್ಟ್, ಡೈಲಿ ನಾನ್ ಮಾಡ್ತೀನಿ ಅನ್ನೋಂತ ಇಂಟ್ರೆಸ್ಟ್ ನಿಮ್ಗಿರ್ಬೇಕು. ಸೊ ಅದನ್ನ ನಾವು ಬಂದು ಬೆಳ್ಸಕ್ ಆಗಲ್ಲ, ನಾವು ಕೂರ್ಸಿ ಪ್ರಾಕ್ಟೀಸ್ ಮಾಡ್ಸಕ್ ಆಗಲ್ಲ, ಅದನ್ನ ನೀವೇ ಮಾಡ್ಕೋಬೇಕು. ಅದೇ ಆಕ್ಚುಲಿ ಒಂದು ಟೆಸ್ಟ್ ಅಂತಾನೆ ಹೇಳ್ಬೋದು. ಯೂನಿವರ್ಸ್ ನಿಮ್ಗೆ ಕೊಡುವಂತ ಟೆಸ್ಟ್ ಅದು. ಎಲ್ಲರೂ ನೀಟಾಗಿ ಕೂತು ಮಾಡ್ತಿದ್ರು ಅಂತ ಅಂದ್ರೆ ಎಲ್ಲರಿಗೂ ರಿಸಲ್ಟ್ ಬರ್ತಿತ್ತು ಅಲ್ವಾ? ಸೊ ಯೂನಿವರ್ಸ್ ಎಲ್ಲರನ್ನೂ ಟೆಸ್ಟ್ ಮಾಡತ್ತೆ, ನಿಮ್ನು ಟೆಸ್ಟ್ ಮಾಡ್ತಿದ್ದೆ. ನೀವೆಷ್ಟು ಆಸಕ್ತಿ ವಹಿಸಿ ಪ್ರಾಕ್ಟೀಸ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿತ್ತು. ನಮಸ್ತೆ ಮೇಡಮ್. ಹಾ ಮೇಡಮ್ ನಮಸ್ತೆ. ನಮಸ್ತೆ. ಇದು ರೇಖಿ ಮಾಡುವಾಗ ಕೈಯನ್ನು ಕ್ರಾಸ್ ಇಟ್ಕೊಂಡು ಮಾಡಿದ್ರದ್ದು ಅಷ್ಟೇ ಪರಿಣಾಮ ಸಿಗತ್ತಾ? ಹೀಗೆ ಏನ್ ಹೇಳಿ? ಕೈಯನ್ನು ಕ್ರಾಸ್ ಇಟ್ಕೊಂಡು ಮಾಡಿದ್ರು ಕೂಡ ಅದೇ ಪರಿಣಾಮ ಸಿಗತ್ತಾ? ಸ್ಟ್ರೈಟ್ ಇಟ್ಕೊಂಡು ಮಾಡ್ತೇವಲ್ಲ. ಕ್ರಾಸ್ ಅಂದ್ರೆ ಯಾವ ತರ? ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಭುಜದ ಮೇಲೆ, ಲೆಫ್ಟ್ ಹ್ಯಾಂಡ್ ರೈಟ್ ಭುಜದ ಮೇಲೆ ಇಟ್ಟು ನಾವು ಹೀಗೆ ಹೀಲಿಂಗ್ ಮಾಡಿದ್ರೆ ಅದು ಸೇಮ್ ರಿಸಲ್ಟೇ ಇರುತ್ತೆ. ನೀವು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನಿಮ್ ರೈಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಹೋದ್ರು, ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್ ಹೋದ್ರು ಏನೇ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕ್ವಶನ್ ಮೇಡಮ್, ಇವತ್ತು ಕೇಳ್ಬಹುದಾ? ಅದು ರಾಜಕ್ರಿಯ ಇದ್ರದ್ದು. ಅದು ಇವತ್ತು ಸ್ಟಾರ್ಟ್ ಆಗಿದ್ದು, ಅದು ನಂಗೆ ರಿಟರ್ನ್ ಕ್ಲಾಸ್ ವಾಪಸ್ ಬೇಕಿತ್ತು. ರಿಟರ್ನ್ ನಿಮ್ಗೆ ನೆಕ್ಸ್ಟ್ ರಾಜಕ್ರಿಯೆ ಯಾವಾಗಿರುತ್ತೆ ಅವಾಗ ನಿಮ್ ಥಿಯರಿ ನೀವು ಮತ್ತೆ ಅಟೆಂಡ್ ಆಗ್ಬಹುದು. ನೀವು ಲಿಂಕ್ ಕಳಿಸ್ತೀರಾ ಏನಾದ್ರು? ಹೌದು. ಓಕೆ, ಥ್ಯಾಂಕ್ ಯು. ಹಾಯ್ ಮೇಡಮ್. ಹಾ ಹಾಯ್. ನಾನು ಏಂಜಲ್ಸ್ ನಿಮ್ಮ ಹತ್ರನೇ ತಗೊಂಡಿದ್ದು. ನಾನು ಅದೇ ಬಿಸ್ನೆಸ್ ಮಾತಾಡಕ್ ಹೋದೆ ಅಂತ ಮೆಸೇಜ್ ಮಾಡಿದ್ನಲ್ಲ, ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗಿದ್ದೆ ನಾನು. ನಮ್ಮನೆ ಹತ್ರ ಪಕ್ಷಿ ಆತರ ಎಲ್ಲ ಯಾವ್ದು ಇಲ್ಲ. ನನ್ಗೆ ಇದುವರೆಗೂ ಒಂದೂನು ಏನು ಗರಿ ಸಿಕ್ಕೇ ಇರ್ಲಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ 3 days ಇಂದ ನನ್ಗೆ ಆತರ ಗರಿ ಸಿಗ್ತಾ ಇದೆ. ಅದ್ರ ಏನು ಅಂತ ಆಮೇಲೆ ನಂಬರ್ ಎಲ್ಲ ಕಾಣಿಸುತ್ತೆ. ಓಕೆ, ಅದ್ರ ಅರ್ಥ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಅದು ಫೆದರ್ ಇರ್ಬೋದು, ಬಟರ್ಫ್ಲೈಸ್ ಇರ್ಬೋದು, ರೈನ್ಬೋ ಇರ್ಬೋದು, ರಿಪೀಟೆಡ್ ನಂಬರ್ಸ್ ಇರ್ಬೋದು. ಇದೆಲ್ಲವೂ ಏಂಜಲ್ಸ್ ನ ಪ್ರೆಸೆನ್ಸ್ ಅನ್ನ ತೋರಿಸುತ್ತೆ. ಇಲ್ಲ ಒಂದು ಫ್ರಾಗ್ರೆನ್ಸ್ ಇರ್ಬೋದು, ಸುವಾಸನೆ, ಒಂದು ಹೂವಿನ ಪರಿಮಳ ಇರ್ಬೋದು, ಗಂಧ ಇರ್ಬೋದು, ಕರ್ಪೂರ ಇರ್ಬೋದು, ಅಥವಾ ಏನೋ ಒಂದು ರೀತಿ ಸಡನ್ ಫ್ಲಾಶ್, ಸಡನ್ ಆಗಿ ಏನೋ ಕಣ್ಣಿಗೆ ಫ್ಲಾಶ್ ಆಯ್ತು ಅಂತ ಹೇಳ್ತೀವಲ್ಲ, ಇವಾಗ ಫೋಟೋ ಕ್ಲಿಕ್ ಮಾಡಿದ್ರೆ ಹೆಂಗೆ ಫ್ಲಾಶ್ ಆಗತ್ತೆ ಆ ರೀತಿ ಲೈಟ್ ಫ್ಲಾಶ್ ಆಗುವಂತದ್ದು ಇರ್ಬೋದು. ಅದೆಲ್ಲವೂ ಏಂಜಲ್ಸ್ ಪ್ರೆಸೆನ್ಸ್ ಅನ್ನ ತೋರಿಸುತ್ತೆ. ಅದೇ ಅದ್ರ ಅರ್ಥ ಏನು ಮೇಡಮ್? ನಾನ್ ಮಾಡ್ಬೇಕು ಅನ್ಕೊಂಡೇ ಇದ್ದೀನಿ. ಅವಾಗ ಅನ್ಕೊಂಡಾಗಿಂದ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ಏಂಜಲ್ಸ್ ನಿಮ್ಮ ಸುತ್ತಮುತ್ತ ಇದ್ದಾರೆ. ನಿಮ್ಮ ಕೆಲ್ಸಕ್ಕೆ ಏಂಜಲ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ರಾಜಕ್ರಿಯ ರೇಖೆ ನಾನು ಡೈಲಿ ಅದು ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೇಡಮ್. ಅದು ಯಾವಾಗ ಡೈಲಿ ಮಾಡ್ಬೇಕಾ? ಡೈಲಿ ಮಾಡಿದ್ರೆ ಒಳ್ಳೇದು.